ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರಣಿ ಟ್ವೀಟ್ಗಳು ಕುತೂಹಲ ಕೆರಳಿಸಿವೆ. ಮುಖ್ಯಮಂತ್ರಿಗಳ ಈ ಪರೋಕ್ಷ ವಾಗ್ದಾಳಿಯ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ಸಿಎಂ ಟ್ವೀಟ್ ಅಸ್ತ್ರವನ್ನೇ ಬಳಸಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅವ್ರು ಕಾಂಗ್ರೆಸ್ ಪಾರ್ಟಿ ಒಳಗೆ ಏನು ನಡೆದದ ಆ ಹಿನ್ನೆಲೆಯೊಳಗೆ ಅವ್ರು ಟ್ವೀಟ್ ಮಾಡ್ಯಾರ ನಾ ಭಾವಿಸ್ತೇನೆ. ಇಲ್ಲಿ ಮುಸಲ್ಮಾನರ ಓಟ್ ಜಾಸ್ತಿ ಅವ, ಅಲ್ಲಿ ಅವರಿಗೆ ದಾರಿ ತಪ್ಪಿಸಿ ಅವ್ರು ಓಟ್ ತಗೊಳ್ಳುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿಂದ ಆರಿಸಿ ಬರಲಿ ಕಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ಆಯ್ಕೆ ಆದಂಥ ಒಂದು ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಒಂದು ಸರಿಯಾದ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಕೂತ್ ಮಾತಾಡಿಸೋದಿಲ್ಲ ಅಂತಂದ್ರೆ ಎಂಥ ಅಹಂಕಾರ ಈ ಒಂದು ಪರಿವಾರದಾಗ, ನಕಲಿ ಗಾಂಧಿ ಪರಿವಾರದಾಗ ಅದನ್ನೋದು ಅರ್ಥ ಮಾಡ್ಕೋಬೇಕು. ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು. ಎರಡನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿಯೇ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? ಬಿ ಜೆ ಪಿ ಅವರು, ಜನತಾದಳದವರು ಅಲ್ಲಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ಸಿನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ಗೋಡೆಯೊಳಗೆ ಅದನ್ನು ಸರಿ ಮಾಡ್ಕೊಂಡು ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ.